ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನದ ವಿಡಿಯೋದಲ್ಲಿ ಸತಿ ಸಾವಿತ್ರಿ ವ್ರತ ಅಥವಾ ವಟ ಸಾವಿತ್ರಿ ವ್ರತವ ಪೂಜೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಕೇಳೋದು ಅತಿ ಸರಳವಾಗಿ ಸಂಕಲ್ಪ ಸಹಿತವಾಗಿ ತಿಳಿಸ್ಕೊಡಿ ಅಂತ ಕೇಳಿದ್ದೀರಾ. ಈ ಒಂದು ವಟ ಸಾವಿತ್ರಿ ವ್ರತವನ್ನು ನಾವು ಶುರು ಮಾಡುವುದು ಕೆಲವು ಕಡೆ ಪದ್ಧತಿ ಇರೋರು 3 ದಿನ ಮಾಡ್ತಾರೆ. ಅಂದರೆ ಇದೇ ತಿಂಗಳಲ್ಲಿ ನಿಜ ಜ್ಯೇಷ್ಠ ಮಾಸದ ಜೂನ್ ತಿಂಗಳಲ್ಲಿ 2026ನೇ ಇಸ್ವಿ 27 ಶನಿವಾರ ತ್ರಯೋದಶಿ ಇದೆ. ನಂತರ 28 ಭಾನುವಾರ ಚತುರ್ದಶಿ ಇದೆ. 29 ಸೋಮವಾರ ಆ ದಿನ ನಮಗೆ ಕಾರ ಹುಣ್ಣಿಮೆ ಬಂದಿದೆ. ಅದನ್ನು ಗುರುಪೌರ್ಣಿಮೆ ಅಂತಲೂ ಕೂಡ ಕರೀತಾರೆ. ಆ ದಿನ ಭದ್ರಕರ್ಣ ಮಿಥುನ ಲಗ್ನದಲ್ಲಿ ಬಂದಿರೋದ್ರಿಂದ ಬಹಳ ಶ್ರೇಷ್ಠವಾದಂತಹ ದಿನ ಆಗಿರೋದ್ರಿಂದ ಆ ದಿನ ನೀವು ಶುರು ಮಾಡ್ಕೋಬಹುದು. ಅಂದರೆ ಒಂದಿನ ಮಾಡೋರು ಕಾರ ಹುಣ್ಣಿಮೆ ಅಥವಾ 29 ತಾರೀಕು ಹುಣ್ಣಿಮೆ ಮಾಡ್ತೀವಲ್ಲ, ಆ ದಿನ ನಾವು ವಟ ಸಾವಿತ್ರಿ ವ್ರತವನ್ನು ಪೂಜೆ ಮಾಡ್ಬೋದು. ಆ ದಿನ ಸಂಜೆ ಸಮಯದಲ್ಲಿ ಕೂಡ ನಮಗೆ ಹುಣ್ಣಿಮೆ ಇರೋದ್ರಿಂದ ಸೋಮವಾರ ಮಾಡಿದ್ರೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ಉಪವಾಸ ಇರೋರಾದರೆ 3 ದಿನ ಒಂದು ಪೂಜೆ ಇರೋರಾದರೆ ಅವರು ಕೂಡ 3 ದಿನ ಉಪವಾಸ ಇರಬೇಕಾಗುತ್ತೆ. ಅಂದರೆ ಸಂಜೆ ಟೈಮಲ್ಲಿ ಹಾಲು ಹಣ್ಣೇನಾರು ತೊಗೊಂಡು ಉಪವಾಸನ ಇರ್ಬೋದು. ಅಥವಾ ನೀವು ಸೋಮವಾರ ಒಂದಿನ ಮಾಡ್ತೀವಿ ಅಂದರೆ ಆ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ಆ ದಿನ ಸಂಜೆ ನೀವು ಮನೆಯಲ್ಲಿ ಫೋಟೋ ಇಟ್ಟು ಅಥವಾ ರಂಗೋಲಿ ಮುಖಾಂತರ ಇಟ್ಟು ಪೂಜೆ ಮಾಡೋರಾದರೆ ಮಾಡ್ಬೋದು. ಅಥವಾ ನೀವು ಆಲದ ಮರದ ಕೆಳಗೆ, ಅಂದರೆ ಆಲದ ಮರ ಇದು ದೇವಸ್ಥಾನಗಳಲ್ಲಿ ಅಥವಾ ನಿಮ್ಮೂರಲ್ಲಿ ಏನಾದರೂ ಗ್ರಾಮದಲ್ಲಿ ಆಲದ ಮರ ಇದ್ದರೆ ಅಲ್ಲಿ ಹೋಗಿ ನೀವು ಬೆಳಗ್ಗೆ ಹೋಗಿ ಸ್ನಾನ ಮಾಡಿಕೊಂಡು ಅಲ್ಲೆಲ್ಲ ನೀಟಾಗಿ ಸಾರಿಸ್ಬಿಟ್ಟು ಸಗಣಿ ಅಥವಾ ಗೋಮಯದಿಂದ ಸಾರಿಸ್ಬಿಟ್ಟು ಅಲ್ಲಿ ರಂಗೋಲಿಯನ್ನು ಹಾಕಿ, ಅಂದರೆ ಮಾಮೂಲಿ ರಂಗೋಲಿಯನ್ನು ಹಾಕ್ಬಿಟ್ಟು ಅಲ್ಲಿ ರೆಡಿ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಬನ್ನಿ. ಆ ದಿನ ಸಂಜೆ ನೀವು ಹೋಗ್ಬಿಟ್ಟು ದೇವ್ರ ಹತ್ರ, ಅಂದರೆ ಅಲ್ಲಿರುವಂತಹ ದೇವ್ರ ಹತ್ರ ಕೈ ಮುಗಿದು ನಾನು ಈ ವ್ರತವನ್ನು ಪೂಜೆ ಮಾಡ್ತಾ ಇದ್ದೀನಿ, ಯಾವುದೇ ತೊಂದರೆಗಳು ಇಲ್ದಲೆ ವಿಘ್ನಗಳು ಇಲ್ದಲೆ ನೆರವೇರಿಸ್ಕೊಡಿ ಅಂತ ಕೇಳಿಕೊಂಡು ಆ ವ್ರತದ ಕೆಳಗೆ, ಅಂದರೆ ಮರದ ಕೆಳಗೆ ಒಂದು 2 ದೀಪವನ್ನು ಹಚ್ಚಿ, ತುಪ್ಪದ ದೀಪ ಹಚ್ಚಿದ್ರೆ ಬಹಳ ಶ್ರೇಷ್ಠ ಅಥವಾ ಕೊಬ್ಬರಿ ಎಣ್ಣೆ ದೀಪ ಹಚ್ಚಿದ್ರೆ ಬಹಳ ಶ್ರೇಷ್ಠ. ಮರದ ಕೆಳಗೆ ದೀಪವನ್ನು ಹಚ್ಚಿ ಅಲ್ಲಿ ರಂಗೋಲಿಯನ್ನು ಬಿಟ್ಟಿರ್ತಿಲ್ಲ ಅದ್ರ ಮೇಲೆ ದೀಪವನ್ನು ಹಚ್ಚಿ ಅರಿಶಿಣ ಕುಂಕುಮ ಹೂವು ಗಂಧ ಅಕ್ಷತೆ ಎಲ್ಲ ತೊಗೊಂಡು ಹೋಗಿ ಅದಕ್ಕೆ ನೈವೇದ್ಯಕ್ಕೆ ನೀವು ಬಾಳೆಹಣ್ಣು, ಮಾವಿನ ಹಣ್ಣು, ತೆಂಗಿನಕಾಯಿ, ವಿಳೆದೆಲೆ, ಅಡಿಕೆ, ದಕ್ಷಿಣೆ ಮತ್ತು ನೇರಳೆ ಹಣ್ಣು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಈ ಕಾಲದಲ್ಲಿ ನೇರಳೆ ಹಣ್ಣು ಎಲ್ಲ ಕಡೆ ಲಭ್ಯ ಇರೋದ್ರಿಂದ ಆ ರೀತಿ ಕೂಡ ನೀವು ಮಾಡಬಹುದು. ಅಥವಾ ನೀವು ಗ್ರಾಮದಲ್ಲಿರುವಂತಹ ಹೆಣ್ಮಕ್ಳು ಸೇರಿಕೊಂಡು ಒಬ್ಬ ಗುರುಗಳ ಕೈಲಿ ಪೂಜೆ ಮಾಡಿಸಿ ನೀವು ಪ್ರದಕ್ಷಿಣೆ ಹಾಕ್ತೀವಿ ಅಂದರೆ ಅದಕ್ಕೂ ಕೂಡ ಬಹಳ ಶ್ರೇಷ್ಠ ಅಂತಲೇ ಹೇಳ್ಬಹುದು. ಅಂದರೆ ನೀವು ಒಬ್ಬೊಬ್ಬರೇ ಹೋಗಿ ಪೂಜೆ ಮಾಡೋದು ಆಗಲಿಲ್ಲ ಅನ್ನೋರು ಈ ರೀತಿ ಕೂಡ ಮಾಡಬಹುದು. ಆಚಾರ್ಯರ ಮುಖಾಂತರ ಗುರುಗಳ ಮುಖಾಂತರ ಮಾಡಿಸ್ಬಿಟ್ಟು ನೀವು ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ನಂತರ ನೈವೇದ್ಯ ಮಾಡಿಸ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಮನೆಗೆ ಬರ್ಬೋದು. ಇದು ಕೂಡ ಮಾಡ್ಬೋದು. 29 ಸೋಮವಾರ ಹುಣ್ಣಿಮೆ ಇದೆ. ಆ ದಿನವೇ ಸಂಜೆ ನೀವು ಮಾಡ್ಬೋದು. ಮರದ ಕೆಳಗೆ ಮಾಡೋರಾದರೆ, ಮನೆಯಲ್ಲಿ ಮಾಡೋರಾದರೆ ನೀವು ಸತಿ ಸಾವಿತ್ರಿಯ ಫೋಟೋ ಇಲ್ಲ ಅನ್ನೋರು ರಂಗೋಲಿಯನ್ನು ಅಂದರೆ ಆಲದ ಮರದ ರಂಗೋಲಿಯನ್ನು ಬಿಡಿಸಿ ಆ ರಂಗೋಲಿಯ ಮೇಲೆ ದೀಪವನ್ನು ಹಚ್ಚಿ ಆ ದೀಪಕ್ಕೆ, ಅಂದರೆ ಆ ರಂಗೋಲಿಗೆ 20+2 ಗೆಜ್ಜೆ ವಸ್ತ್ರನ ಹಾಕಬೇಕು. ಮರಕ್ಕೆ ಹೋಗಿ ಪೂಜೆ ಮಾಡೋರಾದರೆ 20+2 ಗೆಜ್ಜೆ ವಸ್ತ್ರವನ್ನು ಹಾಕಿ, ಕೆಲವರು 5 ಸುತ್ತು, ಕೆಲವರು 7 ಸುತ್ತು, 9 ಸುತ್ತು, 11 ಸುತ್ತು ಈ ರೀತಿ ದಾರವನ್ನು ಸುತ್ತುತ್ತಾರೆ. ದಾರದಲ್ಲಿ ಹಳದಿ ಮತ್ತು ಬಿಳಿ 2 ಕಲರ್ ದಾರವನ್ನು ಕೂಡ ನೀವು ಯೂಸ್ ಮಾಡಬಹುದು. ಪದ್ಧತಿ ಇಲ್ಲ ಅನ್ನೋರಾದರೆ, ಹೊಸದಾಗಿ ಶುರು ಮಾಡ್ತಿದ್ದೀವಿ ಅನ್ನೋರಾದರೆ ನೀವು 9 ಎಳೆ ದಾರವನ್ನು ಸುತ್ತಿ ಹಳದಿ ಕಲರ್ ದಾರ ಸುತ್ತಿದ್ರೆ ಬಹಳ ಶ್ರೇಷ್ಠ. ಪದ್ಧತಿ ಇರೋರಾದರೆ ನಿಮ್ಮ ಮನೆ ಪದ್ಧತಿ ಯಾವ ರೀತಿ ಇರುತ್ತೆ ಅದೇ ರೀತಿ ಮಾಡ್ಕೊಳ್ಳಿ. ಇನ್ನು ಪ್ರದಕ್ಷಿಣೆಯನ್ನು ಹಾಕುವಾಗ 9 ಪ್ರದಕ್ಷಿಣೆಯನ್ನು ಹಾಕ್ಬೋದು, 11 ಪ್ರದಕ್ಷಿಣೆಯನ್ನು ಹಾಕಿದ್ರೆ ಬಹಳ ಶ್ರೇಷ್ಠ. ಆ ರೀತಿ ಕೂಡ ಮಾಡ್ಬೋದು. ರಂಗೋಲಿ ಯಾವ ರೀತಿ ಮನೇಲಿ ಬಿಡಿಸೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಒಂದು ಆಲದ ಮರದ ರಂಗೋಲಿಯನ್ನು ಬಿಟ್ಟು ಅಲ್ಲಿ ಸತಿ ಸಾವಿತ್ರಿ ಇಬ್ಬರೂ ಕೂಡ, ಸತ್ಯವಾನ್ ಸಾವಿತ್ರಿ ಇಬ್ಬರೂ ಕೂಡ ಇರೋದ್ರ, ಗಂಡ ಹೆಂಡತಿ ಇಬ್ಬರೂ ಇರೋದ್ರಿಂದ ಅಲ್ಲಿ ತುಪ್ಪದ ದೀಪವನ್ನು 2 ದೀಪವನ್ನು ಹಚ್ಚಿ ಅದಕ್ಕೆ ನೀವು ಅಕ್ಷತೆ, ಅರಿಶಿನ, ಕುಂಕುಮ, ಹೂವು, ಗೆಜ್ಜೆ ವಸ್ತ್ರ ಎಲ್ಲವನ್ನ ಕೂಡ ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಪೂಜೆ ಮಾಡಿ ನಂತರ ನೀವು ಹೇಳಿದ್ನಲ್ಲ ಮಾವಿನ ಹಣ್ಣು, ಬಾಳೆಹಣ್ಣು, ಹಾಲು, ಸಕ್ಕರೆ ನೈವೇದ್ಯ, ಬೆಲ್ಲದ ನೈವೇದ್ಯ ಮಾಡಿಬಿಟ್ಟು ನೀವು ಬರ್ಬೋದು. ಸಂಜೆ ಪೂಜೆ ಎಲ್ಲ ಆದಮೇಲೆ ನೀವು ಆ ದಿನ ಸಂಜೆ ನೀವು ಊಟವನ್ನು ಮಾಡಬಹುದು. ಇಷ್ಟು ಪೂಜಾ ವಿವರಗಳು. ಇನ್ನು ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ, ನಾವಿದೇ ಫಸ್ಟ್ ಟೈಮ್ ಮಾಡ್ತಿದ್ದೀವಿ ಅಂತ ಕೇಳ್ತಾ ಇದ್ದೀರಾ. ಮುತ್ತೈದೆತನಕ್ಕೆ ಹೆಣ್ಮಕ್ಳಾದರೆ, ಮದುವೆ ಆಗಿರೋರಾದರೆ ಮುತ್ತೈದೆತನ ಸೌಭಾಗ್ಯಕ್ಕಾಗಿ ಬೇಡ್ಕೊಳೋದಕ್ಕೆ ಪದ್ಧತಿಯನ್ನು ಶುರು ಮಾಡಬಹುದು. ಪದ್ಧತಿ ಹೆಣ್ಮಕ್ಳು, ಮದುವೆ ಆಗದಿರೋ ಹೆಣ್ಮಕ್ಳಾದರೆ ಒಳ್ಳೆಯ ವರ ಸಿಗಲಿ ಅಥವಾ ಒಳ್ಳೆಯ ಗಂಡ ಸಿಗಲಿ ಅನ್ನೋದಕ್ಕೋಸ್ಕರ ಈ ರೀತಿ ಪೂಜೆಯನ್ನು ಮಾಡಬಹುದು. ಇನ್ನು ಗಂಡು ಮಕ್ಕಳು ಮಾಡ್ಬೋದಾ ಅಂತ ಕೇಳಿದ್ದೀರಾ. ಗಂಡು ಮಕ್ಕಳು ಮಾಡೋದಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಬಹುದು. ಅಥವಾ ಹೆಣ್ಮಕ್ಳು ಪೂಜೆ ಮಾಡಿದ ಮೇಲೆ ನೀವು 11 ಸುತ್ತು ಪ್ರದಕ್ಷಿಣೆ ಹಾಕ್ಕೊಂಡು ನನಗೆ ಒಳ್ಳೆಯ ಸತಿ ಸಿಗಲಿ ಅಂತೇಳಿ ಬೇಡ್ಕೊಂಡು ಕೂಡ ನೀವು ಬರಬಹುದು. ಅದು ನಿಮ್ಮ ಅನುಕೂಲ.
ಇನ್ನು ಚಿಕ್ಕ ಮಕ್ಕಳಿದ್ದಾರೆ ಅವ್ರ ಕೈಲಿ ಮಾಡಿಸ್ಬೋದಾ ಅಂತ ಕೇಳಿದ್ದೀರಾ? ಖಂಡಿತವಾಗ್ಲೂ ಮಾಡಿಸ್ಬಹುದು. ಹೆಣ್ಮಕ್ಳು ಚಿಕ್ಕ ಮಕ್ಕಳಿದ್ರೆ ನೀವು ಹೇಳ್ಕೊಡೋದ್ರಿಂದ ಮಕ್ಕಳಿಗೆ ವ್ರತ, ಪೂಜೆ, ನಿಷ್ಠೆಗಳನ್ನು ಹೇಳ್ಕೊಡೋದ್ರಿಂದ ಆ ಮಕ್ಕಳು ಕೂಡ ಕಲಿತಾರೆ. ಆ ಮಕ್ಕಳಿಂದ ನೆಕ್ಸ್ಟು ಗಂಡನ ಮನೆಗೆ ಹೋದಾಗ ಅಲ್ಲೂ ಕೂಡ ಆ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ಆ ಮನೆಗೆ ಅಂದರೆ ಹುಟ್ಟಿದ ಮನೆಗೂ ಒಳ್ಳೆಯದಾಗುತ್ತೆ, ಕೊಟ್ಟ ಮನೆಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಈ ರೀತಿಯ ವ್ರತ ನಿಯಮಗಳನ್ನು, ಪೂಜೆಗಳನ್ನು, ಅನುಷ್ಠಾನಗಳನ್ನು ದಯವಿಟ್ಟು ಹೆಣ್ಮಕ್ಳಿಗೆ ನಿಮ್ಮ ಮನೇಲಿ ಏನಾದರೂ ಇದ್ದರೆ ಆ ಹೆಣ್ಮಕ್ಳಿಗೆ ತಿಳಿಸ್ಕೊಡಿ. ತುಂಬ ಫೋರ್ಸ್ ಮಾಡಿ ಬೇಡ, ಆದಷ್ಟು ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಹೇಳ್ಕೊಡೋದು ಬಹಳ ಒಳ್ಳೆಯದು. ಈ ಪೂಜೆ ಮಾಡೋದ್ರಿಂದ ಗಂಡನ ಮನೆಗೂ ಶ್ರೇಷ್ಠ ಮತ್ತು ತವ್ರ ಮನೆಗೂ ಶ್ರೇಷ್ಠ. ಹಾಗೆ ಮುತ್ತೈದೆತನೆಯ ಸೌಭಾಗ್ಯಕ್ಕಾಗಿ ಈ ವ್ರತವನ್ನು ಮಾಡೋದು ಬಹಳ ಶ್ರೇಷ್ಠ. ಇನ್ನು ತುಂಬ ಜನ ಪ್ರಶ್ನೆ ಕೇಳಿರೋದು, ಮೇಡಮ್ ಇದಕ್ಕೆ ನಾವು ಕಡಲೆಕಾಳು ನೈವೇದ್ಯ ಮಾಡ್ಬೋದಾ ಅಂತ ಕೇಳಿದ್ರೆ, ಖಂಡಿತವಾಗ್ಲೂ ಮಾಡಬಹುದು. ಕಡಲೆಕಾಳು ಇರ್ಬೋದು, ನೆನೆಸ್ಬಿಟ್ಟು ಕಡಲೆಕಾಳು ಇರ್ಬೋದು, ಅಥವಾ ನೇರಳೆ ಹಣ್ಣು ಇರ್ಬೋದು, ಬಾಳೆಹಣ್ಣು, ಈ ಸೀಸನ್ ವೈಸು ಯಾವ ಹಣ್ಣುಗಳು ಸಿಗುತ್ತೋ ಆ ಹಣ್ಣಿನಲ್ಲಿ ಪೂಜೆ ಮಾಡಬಹುದು. ಇನ್ನು 9 ಸುತ್ತು ದಾರ ಹೇಳಿದೆ, 11 ಪ್ರದಕ್ಷಿಣೆ ಹೇಳಿದೆ. ಇದಿಷ್ಟು ಮಾಡ್ಕೊಂಡು ಬನ್ನಿ. ಮತ್ತು ಪೂಜೆಗೆ ಕೂರುವಾಗ ಸಂಕಲ್ಪ ಪೂರ್ವಕವಾಗೇ ಕೂತ್ಕೋಬೇಕು. ಅಂದರೆ ಮಂದಾಸನವನ್ನು ಹಾಕ್ಕೊಂಡು, ಚಾಪೆಯನ್ನು ಹಾಕ್ಕೊಂಡು, ಅದ್ರ ಮೇಲೆ ನೀವು ಮರದ ಕೆಳಗಡೆ ಕೂತ್ಕೊಳ್ಳೋದಾದ್ರೂ ಕೂಡ ಮಂದಾಸನವನ್ನು ಹಾಕ್ಕೊಂಡೆ ಕೂತ್ಕೊಂಡು ಪೂಜೆಯನ್ನು ಮಾಡಬೇಕು. ಯಾಕೆ ಬೇಕು ಹಾಗೆ ಪೂಜೆ ಮಾಡಬೇಡಿ. ಇನ್ನು ಸಂಕಲ್ಪ ಸಹಿತವಾಗಿ ನೀವು ಮಾಡಿದ್ರೆ ಒಳ್ಳೆಯದು. ಸಂಕಲ್ಪಕ್ಕೆ ಆ ದಿನ ನಕ್ಷತ್ರ, ರಾಶಿ, ಗೋತ್ರ ಮತ್ತು ನಿಮ್ಮ ಹೆಸರು, ನಿಮ್ಮ ಪತಿ ಹೆಸರು, ನಿಮ್ಮ ರಾಶಿ, ನಕ್ಷತ್ರ, ಗೋತ್ರ ಎಲ್ಲ ತಿಳ್ಕೊಂಡು ಅಲ್ಲಿ ಸಂಕಲ್ಪ ಮಾಡಿಕೊಂಡು ಮತ್ತು ಈ ರೀತಿ ಹೇಳ್ಬೋದು. ಮಮ ಇಹ ಜನ್ಮನೈ ಜನ್ಮಾಂತರ ಚ ಅವೈದ್ಯವ, ಅಂದರೆ ವಿಧವೇತನವನ್ನು, ಅಂದರೆ ನಮಗೆ ಅಪಮೃತ್ಯು ನಮ್ಮ ಪತಿಗೆ ಬರೆದ ಹಾಗೆ, ಪ್ರಾಪ್ತಿಯೇ ಬರ್ತು ಪುತ್ರಾಣಂ, ಅಂದರೆ ಮಗು ಸಂತಾನಕ್ಕಾಗಿ, ಆ ಮಗುವಿಗೆ ಅಂದರೆ ವಂಶ ಅಭಿವೃದ್ಧಿಗಾಗಿ, ಆರೋಗ್ಯ, ಆಯಸ್ಸು, ಅಭಿವೃದ್ಧಿ, ಧನ ಸಂಪದ ಆದಿ ಪ್ರಾಪ್ತೆಯೇ ಸಾವಿತ್ರಿ ವ್ರತಂ ಕರಿಷ್ಯೆ. ಅಂದರೆ ನೀವು ಈ ಜನ್ಮದಲ್ಲಿ, ಇಂದಿನ ಜನ್ಮದಲ್ಲಿ ಮತ್ತು ಮುಂದಿನ ಜನ್ಮದಲ್ಲಿ ಏನಾದರೂ ಆ ರೀತಿಯ ದೋಷಗಳಿದ್ದರೆ ಅದನ್ನು ನಿವಾರಣೆ ಮಾಡಿ ನನ್ನ ವಂಶವನ್ನು ಅಭಿವೃದ್ಧಿ ಮಾಡಿ ಆ ಮಗುವಿಗೆ, ನನ್ನ ಪತಿಗೆ ಮತ್ತು ನನಗೆ ಮತ್ತು ನನ್ನ ಕುಟುಂಬಕ್ಕೆ, ಗಂಡನ ಮನೆ ಮತ್ತು ತವ್ರ ಮನೆ ಇಬ್ಬರಿಗೂ ಕೂಡ ಕುಟುಂಬಕ್ಕೆ ಆರೋಗ್ಯ, ಆಯಸ್ಸು, ಐಶ್ವರ್ಯವನ್ನು ಕೊಟ್ಟು, ಧನ ಸಂಪದನ್ನು ಕೊಟ್ಟು, ಅದಕ್ಕೆ ಸಾವಿತ್ರಿ ವ್ರತವನ್ನು ಮಾಡ್ತಾ ಇದ್ದೀನಿ. ಈ ವ್ರತದಿಂದ ಆ ಸಕಲ ಪುಣ್ಯಗಳು ಲಭ್ಯವಾಗಲಿ ಅಂತ ಕೇಳಿಕೊಂಡು ನೀವು ಪೂಜೆಯನ್ನು ಸಮಾಪ್ತಿ ಮಾಡಬಹುದು. ಇದಿಷ್ಟು ಮಂತ್ರ. ಅಂದರೆ ಆ ದಿನ ಮರದ ಬಾಗಿನ ಕೊಡೋರಿದ್ದರೆ ಮರದ ಬಾಗಿನವನ್ನು ಕೂಡ ನೀವು ಕೊಡಬಹುದು ಮುತ್ತೈದರಿಗೆ. ಇಲ್ಲಾಂದರೆ ಅಲ್ಲಿ ಕೂತಿರುವಂತಹ ಹೆಣ್ಮಕ್ಳಿಗೆ ಅರಿಶಿನ, ಕುಂಕುಮ, ಹೂವು, ಮಾವಿನ ಹಣ್ಣು ತಗೊಂಡೋಗಿದ್ರೆ ಮಾವಿನ ಹಣ್ಣು, ವಿಳೆದೆಲೆ, ಅಡಿಕೆ, ದಕ್ಷಿಣೆಯನ್ನು ಇಡೋದನ್ನು ಮರಿಬೇಡಿ. ದಕ್ಷಿಣೆ ಇಟ್ಟು ಅವರಿಗೆ ಉಡಿ ತುಂಬಿ ಬರ್ಬೋದು ನಿಮ್ಮ ಕೈಲಿ ಯಥಾ ಪ್ರಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಿಮ್ಮ ಕಮೆಂಟ್ ಮುಖಾಂತರ ನಾನು ತಿಳ್ಕೊಂಡು ನಂತರ ನಾನು ವಿಡಿಯೋವನ್ನು ಶೇರ್ ಮಾಡ್ತೇನೆ. ತುಂಬ ಜನ ಕೇಳಿದ್ರೆ ಕಡಜದ ಬಗ್ಗೆ ಕೇಳಿದ್ದೀರಾ, ಮನೆ ಬಾಡಿಗೆಯನ್ನು ಹೋಗೋದ್ರ ಬಗ್ಗೆ ಕೇಳಿದ್ದೀರಾ. ಅದ್ರ ಬಗ್ಗೆ ಕೂಡ ನಾನು ಹೆಚ್ಚಿನ ಒಂದು ವಿವರಗಳನ್ನು ತಿಳಿಸ್ಕೊಡ್ತೇನೆ. ಧನ್ಯವಾದಗಳು.